ಎಂಟನೇ ತರಗತಿಯಲ್ಲಿ ಪ್ರೇಕ್ಷಾ ಎಂ ಫಸ್ಟ್ ರ್ಯಾಂಕ್, ಪಾವನಿ KR ಸೆಕೆಂಡ್ ರ್ಯಾಂಕ್, ಜಶ್ವಂತ್ ಕೂಡ ವೇದಿಕೆಗೆ ಬರಬೇಕು. ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೆ ರವಿ ಸರ್ ಅವರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಕಿರು ಹೊತ್ತಿಗೆಯನ್ನ ನೀಡಬೇಕಾಗಿ ವಿನಂತಿ. ನೋಡಿ ನೋಡಿ ಹಂಗೆ ನಿಂತ್ಕೊಂಡ್ಬಿಡಿ, ಎಲ್ಲ ಮೂರು ನಿಂತ್ಕೊಂಡ್ಬಿಡಿ. ಸರಿ ಸರ್, ಮುಂದೆ ಬಂದ್ಬಿಡ್ರಿ ಸರ್, ಈಗ ಬಂದ್ಬಿಡಿ. ಭುವನ್ ಮೊದಲ ರ್ಯಾಂಕ್, ಹೇಮಶ್ರೀ ಎರಡನೇ ರ್ಯಾಂಕ್, ಯಶವಂತ್ S ಮೂರನೇ ರ್ಯಾಂಕ್. ಈ ದಿನ ನಮ್ಮ ಒಂದು 2025 ಮತ್ತು 26ನೇ ಸಾಲಿನ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಾವು ಆಯೋಜನೆಯನ್ನು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ನಡಿಬೇಕಂದ್ರೆ ಎಲ್ಲರ ಒಂದು ಪೋಷಕರ ಸಹಕಾರದೊಂದಿಗೆ ಇಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನರೇಂದ್ರ ಕುಮಾರ್ ಸರ್ ಅವರು ಮತ್ತು ನಮ್ಮ ಹೊಸಪೇಟೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ವೇತಾ ಮೇಡಮ್ ಮತ್ತು ಸುಂಡ್ರಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರವಿ ಸರ್ ಅವರು ಹಾಗೂ ಎಲ್ಲ ಪೋಷಕರು ಮತ್ತು ಇತರೆ ಗ್ರಾಮದ ಎಲ್ಲ ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವಂಥ ನಿಟ್ಟಿನಲ್ಲಿ ಅವರಿಗೆ ಹಲವಾರು ವಿಷಯಗಳನ್ನು ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಮನದಟ್ಟು ಮಾಡಲಾಯಿತು. ಯಾಕೆಂದರೆ 2017 ಮತ್ತು 18ನೇ ಸಾಲಿನಲ್ಲಿ ಪ್ರಾರಂಭವಾದಂಥ ಈ ಒಂದು ಶಾಲೆಯಲ್ಲಿ ಬರೀ ಕಟ್ಟಡ ಮಾತ್ರ ಇಲ್ಲಿತ್ತು. ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಬದಲಾವಣೆ. ನಾನು ಬಂದಾಗಿಂದ ಸುಮಾರು 1000 ಗಿಡಗಳು ಮೇಲ್ಪಟ್ಟು ಇಲ್ಲಿ ದೊಡ್ಡ ಮರಗಳನ್ನಾಗಿ ಬೆಳೆಸಿದ್ದೀವಿ. ಜೊತೆಗೆ ನಮ್ಮ ಕೊಲಿನ್ಸ್ ಏರೋ ಸ್ಪೇಸಿಂದ ಈ ಒಂದು ಶಾಲೆಗೆ 50 ಲಕ್ಷ ರೂಪಾಯಿಗಳ ಒಂದು ಸ್ಟೆಮ್ ಲ್ಯಾಬನ್ನು, ಸ್ಮಾರ್ಟ್ ಬೋರ್ಡ್ಸನ್ನು ಮತ್ತು ಕಂಪ್ಯೂಟರ್ ಲ್ಯಾಬನ್ನು, ಇದರ ಜೊತೆಗೆ ನಮ್ಮ ಒಂದು ಇಲಾಖೆಯಿಂದನೂ ಸಹ ಈ ಒಂದು ಲೈಬ್ರರಿಯನ್ನು ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು, ಮಕ್ಕಳಿಗೆ ಕಾರ್ಡ್ಸು, ಬೆಡ್ಸು ಮತ್ತು ಅವರಿಗೆಲ್ಲ ಬೆಡ್ಶೀಟ್ ಇರ್ಬೋದು, ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಕಾಂತರಾಜ್ ಸರ್ ಅವರು ಮತ್ತು ನಮ್ಮ ಇಲಾಖೆ ಸಚಿವರಾಗಿರ್ತಕ್ಕಂಥ ಸಿ ಮಹದೇವಪ್ಪನವರು ಮತ್ತು ಇತರೆ ಅಧಿಕಾರಿ ವರ್ಗದವರು ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಇವತ್ತು ಖಾಸಗಿ ಶಾಲೆಗಿಂತ ಹೆಚ್ಚಾಗಿ ನಮ್ಮಲ್ಲಿ ಈ ಒಂದು ಬಡ ಪ್ರತಿಭಾವಂತ ಮಕ್ಕಳಿಗೆ ನಮ್ಮ ಒಂದು ಶಾಲೆಯಲ್ಲಿ ಒಂದು ಅವಕಾಶವನ್ನು ಸಿಕ್ಕಿದೆ. ಅಂಥ ಒಂದು ಸದುಪಯೋಗವನ್ನು ನಮ್ಮ ಎಲ್ಲ ಮಕ್ಕಳು ಇವತ್ತು ಪಡ್ಕೊಳ್ತಾ ಇದ್ದಾರೆ.